ಶ್ರೇಯತ, ಸಜ್ಜನರ ಸಹವಾಸ ಮಾಡು, ಉದ್ಧಾರ ಆಗ್ತಿ. ಹಾಗಾಗಿ ಎಲ್ಲೇ ನಾವು ನೋಡಿದಾಗ ಸಜ್ಜನರ ಸಹವಾಸ ನಮ್ಮ ಇಡೀ ಜೀವನವನ್ನೇ ಮಾರ್ಪಾಡು ಮಾಡುತ್ತೆ. ಅಂತಹ ಸಜ್ಜನರ ಸಹವಾಸ ಮೇಲಿಂದ ಮೇಲೆ ಆಗಲಿ. ದೇವರು ಅವರ ಒಳಗೆ ಇರ್ತಾನೆ, ಅವರ ಹಿಂದೆ ಇರ್ತಾನೆ. ಅನು ರಜಾಮ್ಯಹಂ ನಿತ್ಯಂ ಪೂಯೇತ ಸ್ವಾಂಗ್ರರೇಣುಭಿಹಿ. ಉದ್ಧವನಿಗೆ ಒಂದು ಮಾತು ಕೃಷ್ಣ ಹೇಳ್ತಾನೆ, ಉದ್ಧವ, ನನಗೆ ನನ್ನ ಭಕ್ತರಷ್ಟು ಬೇರೆ ಯಾರೂ ಇಲ್ಲ, ಅವರ ಹಿಂದೆ ನಾನು ಓಡಾಡ್ತಾ ಇರ್ತೇನೆ. ಜ್ಞಾನಿಗಳು ಬಂದರೆ ಅವರ ಹಿಂದೆ ದೇವರು ಬರ್ತಾನಂತೆ. ಇನ್ನೊಂದು ಪ್ರಶ್ನೆಯನ್ನು ಮಾಡಿಕೊಡ್ತಾರೆ ಆಚಾರ್ಯರು, ಬರೋ ದೇವರು ಬಂದ ಮುಂದೆ ಬರಬಾರ್ದಾ ಅಲ್ವಾ? ಅವನು ಮುಂದೆ ಬಂದರೆ ನಾವು ಅವನ ಹಿಂದೆ ಸೇಫಾಗಿ ಬರ್ಬೋದು. ಹಳ್ಳಾಗಿಲ್ಲ ಇತ್ತು ಅಂದರೆ ದೇವರು ಮೊದಲು ಬೀಳ್ತಾನೆ, ನಾವು ನೋಡ್ತಾ ನಿಂತ್ಕೊಳ್ಬೋದು. ಅಯ್ಯೋ ಹುಚ್ಚು, ನೀನು ಬಿದ್ದರೆ ದೇವರು ಎತ್ತುತ್ತಾನೆ. ಅಗ್ರತೋ ಗಮನೆ ವಿಷ್ಣೋಹೋ, ಒಂದು ವೇಳೆ ದೇವರು ನಿನ್ನ ಮುಂದೆ ಬಂದು ನೀನು ಅವನ ಹಿಂದೆ ಬಂದೆ ಅಂದರೆ ಅವನ ಪಾದದ ಧೂಳನ್ನು ತುಳಿದು ಪಾಪಕ್ಕೆ ಗುರಿಯಾಗಿ ಬಿಡ್ತಿ. ಅದಕ್ಕೆ ಅವನು ನಿನ್ನ ಮುಂದೆ ಬರೋದಿಲ್ಲ, ನಿನ್ನ ಹಿಂದೆ ಇದ್ದು ನಿನ್ನನ್ನು ಯಾವಾಗಲೂ ರಕ್ಷಣೆ ಮಾಡ್ತಾನೆ ಅಂತ ಶ್ರೀಮದಾಚಾರ್ಯರು. ಅವನ ಪಾದದ ಧೂಳು ನನಗೆ ಬಡಿಯೋದು ಹೇಗೆ? ಗಾಳಿ ಬೀಸಿದಾಗ ನಿನ್ನ ಯೋಗ್ಯತೆ ಎಷ್ಟೋ ಅಷ್ಟು ಆ ವಾಯುದೇವರು ನಿನಗೆ ಪರಮಾತ್ಮನ ಪಾದ ಧೂಳನ್ನು ಹಚ್ಚುತ್ತಾರೆ ಅಂತ. ದೇವರನ್ನು ನಾವು ಅಷ್ಟು ಸುಲಭವಾಗಿ ಒಲಿಸಿಕೊಳ್ಳಿಕ್ಕಾಗಲ್ಲ. ದೇವರನ್ನು ಹೃದಯದಲ್ಲಿ ತುಂಬಿಟ್ಟುಕೊಂಡಂತಹ ಗುರುಗಳ ದರ್ಶನ ಮಾಡಿ ಅವರ ಪಾದದ ಧೂಳನ್ನು ಧಾರಣೆ ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ ಅಂತ ಭಾಗವತಾದಿ ಗ್ರಂಥಗಳು ನಮಗೆ ಅದ್ಭುತವಾದ ಸಂದೇಶವನ್ನು ಕೊಡುತ್ತೆ. ಇಂತಹ ಗುರುಗಳ ಈ ಕಾರ್ಯಕ್ರಮದಲ್ಲಿ ನನಗೂ ಒಂದು ಸಣ್ಣ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ವಿಶೇಷವಾಗಿ ನಮ್ಮ ಆಚಾರ್ಯ ದ್ವಯರು, ಹರಿಯಾಚಾರ್ಯರು ಹಾಗೂ ಕಾರ್ತಿಕಾಚಾರ್ಯರು ವಿಶ್ವಮಧ್ವ ಮಹಾಪರಿಷತ್ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟು ಕಾರ್ತಿಕಾಚಾರ್ಯರು ಕರೆದರು. ಸರಿ, ಅವರದೇ ಮಾಸ ಆದದ್ದರಿಂದ ನಾವು ಬಂದು ಹೋಗುವ ಅಂತ. ಅಂದರೆ ಈ ಮಾಸದಲ್ಲಿ ಸ್ವಾಮಿಗಳನ್ನು ಕರೆಸಿದ್ದರಿಂದ ನೆನಪಿಟ್ಟುಕೊಳ್ಳುವ ಮಾಸ, ಅವ್ರದೇ ಮಾಸ ಅಂತ. ಹಾಗಾಗಿ